ಅನು ಅಕ್ಕ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ನಿಮ್ಮ ಅಜ್ಜಿ ಗೊತ್ತಾ? ನಮ್ಮ ಅಜ್ಜಿಗೇನು ಹುಣಸಪ್ಪ, ನಮ್ಮ ಅಜ್ಜಂಗೂ ಗೊತ್ತು. ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಅನು ಅಕ್ಕಂದು ಒಂದು ವಿಡಿಯೋ ಬಂತು. ಅದ್ರಲ್ಲಿ ಅವರು ಅಳ್ತಾ ಇದ್ರು. ಏನಾಯ್ತು ಅಂತ ಕಣ್ಣು ಅಳಿಸ್ಕೊಂಡು ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಸ್ವಲ್ಪ ಜನ ಅನಕ್ಷರಸ್ಥರು ಅಂದರೆ ಅನ್ಎಜುಕೇಟೆಡ್ ಕಿತ್ತೋದ್ ಮುಂಡೆ ಮಕ್ಕಳು ಬ್ಯಾಡ್ ಕಮೆಂಟ್ ಆಗ್ತಾ ಇದಾರಂತೆ. ನಾವಿ ಅನ್ನೋ ಒಂದು ಆಪ್ ನ ಇವರು ರೆಫರ್ ಮಾಡ್ತಾರೆ. ಹೌದು, ಅದು ಯಾವುದೇ ಬೆಟ್ಟಿಂಗ್ ಆಪ್ ಅಲ್ಲ, ಗ್ಯಾಮ್ಲಿಂಗ್ ಆಪ್ ಅಲ್ಲ. ಆದ್ರೆ ತಿಳುವಳಿಕೆ ಇಲ್ಲದೆ ಇರುವಂತ ತಿರ್ಬೋಕಿ ನನ್ ಮಕ್ಕಳು ತಿಳ್ಕೊಳ್ದೇನೆ ಬ್ಯಾಡ್ ಕಮೆಂಟ್ ಆಗ್ತಾವ್ರೆ. ಮೊದ್ಲು ಅದ್ಯಾವ್ದೋ ಆಪ್ ಪ್ರಮೋಷನ್ ಮಾಡೋದ್ ಬಿಡು, ಆಮೇಲೆ ಮೊಸಳೆ ಕಣ್ಣೀರ್ ಹಾಕುವೆ. ನಿನ್ ಕೆಲ್ಸ ನೀನ್ ಒಳ್ಳೇದೇ ಮಾಡ್ತಾ ಇದ್ಯಾ, ಆದ್ರೆ ಪ್ರಮೋಷನ್ ವಿಡಿಯೋ ಎಲ್ಲ ಬಿಡು, ಅದ್ರಿಂದ ಎಷ್ಟ್ ಜನದ ಲೈಫ್ ಹಾಳಾಗ್ತಿದೆ. ನಿಂಗೆ ರಿಪ್ಲೈ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಕನ್ನಡ ಹೇಳ್ಕೊಡ್ತೀನಿ, ತಿಳ್ಕೊ. ಯಾಕಂದ್ರೆ ಕನ್ನಡ ಹೆಸರಲ್ಲಿ ಹೇತಾಡ್ಬಿಟ್ಟವಳೆ. ಮೊದ್ಲು ಅದ್ಯಾವ್ದೋ ಆಪ್ ಪ್ರಮೋಷನ್ ಮಾಡೋದ್ ಬಿಡು. ಅಯ್ಯೋ ಮೂರ್ ಮುಕ್ಳಿ, ಅದು ಆಪ್ ಅಲ್ಲ, ಆಪ್. ಆಮೇಲೆ ಮೊಸಳೆ ಕಣ್ಣೀರ್ ಹಾಕುವೆ. ನಿನ್ನ ಕೆಲ್ಸ ನೀನ್ ಒಳ್ಳೇದೇ ಮಾಡ್ತಾ ಇದ್ಯಾ. ಅಯ್ಯೋ ಟೆರಕ್ ಮುಕ್ಳಿ, ಅದು ಇದ್ಯಾ ಅಲ್ಲ, ಇದೀಯಾ. ಏನ್ ಹೇಳು, ಇದೀಯಾ. ಆದ್ರೆ ಪ್ರಮೋಷನ್ ವಿಡಿಯೋ ಎಲ್ಲ ಬಿಡು, ಅದ್ರಿಂದ ಎಷ್ಟು ಜನದ ಲೈಫ್ ಹಾಳಾಗ್ತಿದೆ. 6 ಜನ ಹೀರೋಗಳು ಬರ್ತಾರೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಇವಳು ಯಾರ್ ತಂಗಿ ಅಂತ? ಬಲೆ ಕಿಲಾಡಿನಪ್ಪ ನೀನು, ಎಷ್ಟು ದೂರ ಯೋಚನೆ ಮಾಡ್ಬಿಟ್ಟಿದ್ಯಾ. ಒಂದ್ ಆಕಾರ ಗೊತ್ತಿಲ್ಲ, ಹಕಾರ ಗೊತ್ತಿಲ್ಲ, ಕಮೆಂಟ್ ಹಾಕಕ್ ಬಂದ್ಬಿಡ್ತವೆ. ಫಸ್ಟ್ ಆಫ್ ಆಲ್ ಅದು ಯಾವ್ದೋ ಆಪ್ ಪ್ರಮೋಷನ್ ಅಲ್ಲ, ಅಂಡ್ ಅದು ಗ್ಯಾಮ್ಲಿಂಗ್ ಆಪ್ ಅಂತೂ ಅಲ್ವೇ ಅಲ್ಲ, ಬೆಟ್ಟಿಂಗ್ ಆಪ್ ಅಂತೂ ಮೊದ್ಲೇ ಅಲ್ಲ. ಆ ಆಪ್ ಹೆಸರು ನಾವಿ ಅಂತ. ಅದನ್ನ 4-5 ತರ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ UPI ID ನ ಆಡ್ ಮಾಡ್ಕೊಂಡು ಫೋನ್ ಪೇ, ಗೂಗಲ್ ಪೇ ತರ ಯೂಸ್ ಮಾಡ್ಕೋಬಹುದು. ಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೋಬಹುದು. ಅದು ಬೇಡ ಅಂದ್ರೆ ಹೋಮ್ ಲೋನ್ ತಗೋಬಹುದು. ಇದ್ರಲ್ಲಿ ಮೇನ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬಹುದು. ಹೋಗಿ ನಿಮ್ಮಂತ ಅನ್ಎಜುಕೇಟೆಡ್ ಗಳಿಗೆ ಹೇಳ್ತಾ ಇದೀನಲ್ಲ, ನನ್ ತಗೊಂಡ್ ನಾನೇ ಹೊಡ್ಕೋಬೇಕು. ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತ ಗೊತ್ತಿರಲ್ಲ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತಿರಲ್ಲ, ಬಂದು ಕಮೆಂಟ್ ಹಾಕ್ಬಿಡೋದು. ತಪ್ಪು ನಿಮ್ದಲ್ಲ ಬಿಡಿ, ನಮ್ಮ ಎಜುಕೇಶನ್ ಸಿಸ್ಟಮೇ ಸರಿ ಇಲ್ಲ. ಬರೀ ಬುಕ್ಸ್ ಅಲ್ಲಿರೋದನ್ನ ಕಲ್ಸ್ಬಿಡ್ತಾರೆ, ಸಾಮಾನ್ಯ ಜ್ಞಾನನ ಮರ್ತು ಬಿಡ್ತಾರೆ. ಅದೇ ಬೇರೆ ದೇಶದಲ್ಲಿ ನೋಡಿ, ಸ್ಕೂಲಿಂದಾನೇ ಕಲಿಸ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಅದಕ್ಕೆ ಅವರೆಲ್ಲ ಉದ್ಧಾರ ಆಗ್ತಿರೋದು. ಆದ್ರೆ ನೀವು ನಿಮ್ಮಂತವ್ರು ಮಾಡಕ್ ಕೆಲಸ ಇರಲ್ಲ ನೋಡಿ. ಎಲೆಕ್ಷನ್ ಬಂದ್ರೆ ಸಾಕು, ಆ ಪಾರ್ಟಿಯವ್ರು ಅಷ್ಟು ದುಡ್ಡು ಕೊಡ್ತಾರೆ, ಈ ಪಾರ್ಟಿಯವ್ರು ಇಷ್ಟು ದುಡ್ಡು ಕೊಡ್ತಾರೆ, ಅವ್ನು ಎಣ್ಣೆ ಕೊಟ್ನಾ ಇವ್ನ್ ಗೊಣ್ಣೆ ಕೊಟ್ನಾ ಅಂತ ತಲೆ ಕೆಡ್ಸ್ಕೊಂಡ್ ಕೂತಿರ್ತೀರ. ಅಪ್ಪ ಅಮ್ಮ ಕೊಡೋ ದುಡ್ಡಲ್ಲಿ ರೀಚಾರ್ಜ್ ಮಾಡಿಸ್ಕೊಂಡು ಒಳ್ಳೆ ಕೆಲಸ ಮಾಡೋರ್ಗೆ ಬ್ಯಾಡ್ ಕಮೆಂಟ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀರಾ. ಕಾಚಾ ತಗೊಳಕ್ಕೂ ದುಡ್ಡಿರಲ್ಲ, ಮೇಲೆ ಹೀರೋಯಿಸಂ ಬೇರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಯ್ ಹಲೋ ನಮಸ್ತೆ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ. ನಾನಂತೂ ಸಖತ್ತಾಗಿದ್ದೀನಿ. ವಿಡಿಯೋಲಿ ಮುಂದುವರ್ಸೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಖಿನ್ನತೆಗೊಳಗಾಗಿನಂದ್ರೆ ಯಾಕಾದ್ರೂ ಈ ಶಾಲೆಗಳಿಗೆ ನಾನು ಪೇಂಟ್ ಹಚ್ಚಕ್ ಹೋದ್ನು, ಯಾಕಾದ್ರೂ ಊರು ಸುತ್ತಬಿಟ್ಟು ಯಾಕಾದ್ರೂ ಮಾಡಿದೆ. ನಾನು ಈ ಕೆಲಸನ ಮಾಡಲೇಬಾರ್ದಾಗಿತ್ತು. ನಾನು ಮಾಡಿ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ. ಬೇಡಪ್ಪ, ಬೇಡ, ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು. ಯಾವ ಕೆಲಸಗಳನ್ನ ಮಾಡಲೇಬಾರ್ದು, ಅದ್ರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲೇಬಾರ್ದು. ಈ ತರ ನೆಗೆಟಿವ್ ಕಮೆಂಟ್ ಮಾಡೋರು ನಿಮ್ಗಂತೂ ಒಳ್ಳೆ ಕೆಲಸ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡೋರ್ನಾದ್ರೂ ಬಿಟ್ಬಿಡ್ರು, ಅವ್ರನ್ನ ಯಾಕ್ರೋ ಡಿಮೋಟಿವೇಟ್ ಮಾಡ್ತೀರಾ? ಯಾಕೆ ಅನು ಅಕ್ಕ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅನ್ನೋ ಒಂದು ಅಭಿಯಾನ ಮಾಡ್ತಿದ್ದಾಳೆ. ಅದನ್ನ ಜಿ ಕನ್ನಡದವರು ಗುರುತಿಸಿ ಅವಾರ್ಡ್ ಕೊಟ್ಟು ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡವ್ರೆ. ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವಕಿಯಾಗಿ ದುಡಿದವರು ನಮ್ಮ ಪ್ರೀತಿಯ ಅನು ಅಕ್ಕ. ಸಾಧನೆ ಮಾಡ್ಬೇಕು, ಒಂದ್ ಹುಡುಗಿ ಅಷ್ಟು ಜನ ಹುಡುಗರ ಜೊತೆ ವರ್ಕ್ ಮಾಡ್ತಾಳೆ ಅಂತ ಸಾಮಾನ್ಯ ವಿಷಯ ಅಲ್ಲ. ಸಾಲ ಸಮದ ಮಾಡ್ಯಾನ, ನಾನು ಸರಿ ಬಣ್ಣ ಬಿಡೋದು ಬಿಡಾಗಲ್ಲಮ್ಮ. ಟೀಕೆಗಳು ಬಂದ್ರೆ ಬಿಟ್ಟು ಕೊಡ್ದಿರೋ ನನ್ನ ತಂದೆ ತಾಯಿ, ನಾನು ಎಷ್ಟೇ ಕಷ್ಟದಲ್ಲಿದ್ರು ಬಿಟ್ಟು ಹೋಗ್ದಿರೋ ನನ್ನ ತಂಡ.
ಇದನ್ನ ನೋಡಿದ್ದಂತ ಬ್ರೈನ್ಲೆಸ್ ಮುಂಡೆ ಮಕ್ಕಳು ತಿಕ್ಕ ಉರ್ಕೊಂಡು ಅಪಪ್ರಚಾರ ಮಾಡ್ತಿದ್ದಾರೆ. ಸ್ವಲ್ಪ ಜನ ಈ ಅಳ್ತಾ ಇರೋ ವಿಡಿಯೋಗೂ ನೆಗೆಟಿವ್ ಕಮೆಂಟ್ ಹಾಕ್ತಾವ್ರೆ. ಈ ಅನು ಅಕ್ಕ ಮಾಡ್ತಿರೋದೆಲ್ಲ ದುಡ್ಡುಗೋಸ್ಕರ ಅಂತ ಹೇಳೋ ದಡ್ಡ ಬಡ್ಡಿ ಮಕ್ಕಳೇ ಕೇಳಿಸ್ಕೊಳ್ಳಿ. ಒಂದು ಕಾಲದಲ್ಲಿ ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸಿ ದುಡ್ಡು ಮಾಡಿದಂಥ ವ್ಯಕ್ತಿ ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು, ಅವತ್ತು ಭಾಳ ಸಂತೋಷ ಆಯಿತು. ತನ್ನ ಕಳ್ಳ ನಾಟಕ ಬಯಲಾಗ್ತಿದ್ದಂಗೆ ಸ್ವಲ್ಪ ದಿನ ಕಣ್ಮರೆಯಾಗಿ ಎಲ್ಲ ತಣ್ಣಗಾದ್ಮೇಲೆ ಚೀನಾದಿಂದ ಡ್ರೋನ್ ಪಾರ್ಟ್ ಇಂಪೋರ್ಟ್ ಮಾಡಿಸ್ಕೊಂಡು ಅಸೆಂಬಲ್ ಮಾಡಿ ಅಂತ ತಿರ್ಗಾ ಬಕ್ರ ಮಾಡ್ದ. ಅದನ್ನ ನೋಡಿದ್ದಂತ ಬಿಗ್ ಬಾಸ್ ಅವರು TRPಗೋಸ್ಕರ ಇವನ್ನ ಒಳಗ್ ಹಾಕೊಂಡ್ರು. ಅಲ್ಲಿ ಅವನು ದುಡ್ಡು ಮಾಡ್ದ, ಅವರು ದುಡ್ಡು ಮಾಡಿದ್ರು. ಈಗ ಗೊತ್ತಾಯ್ತು. ಒಳಗ್ ಹೋದ್ಮೇಲೆ ಆದ್ರೂ ಕರೆಕ್ಟ್ ಆಗಿ ಇರ್ತಾನೆ ಅಂತ ಅನ್ಕೊಂಡ್ರೆ ಅಲ್ಲೂ ಸಿಂಪತಿ ಡ್ರಾಮಾ ಶುರು ಹಚ್ಕೊಂಡ. ಅಲ್ಲಿಗೆ ಸಿಂಪತಿ ವರ್ಕೌಟ್ ಆಯ್ತು. ಆಚೆ ಬಂದ್ಮೇಲೆ ಬಿಗ್ ಬಾಸ್ ಇಂದ ಗೆದ್ದಿರೋದ್ನೆಲ್ಲ ಬಡವ್ರಿಗೆ ದಾನ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿ ಅಲ್ಲೂ ದುಡ್ಡು ಮಾಡ್ತಾ ಇದ್ದಾನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಂಥವ್ರನ್ನೆಲ್ಲ ಮೇಲೆ ಕರ್ಕೊಂಡು ಹೋಗಿ ದೇವ್ರು ಅಂತ ಕೂರಿಸಿದಿರ. ಅದೇ ಅನು ಅಕ್ಕ ಸಾಲ ಸೋಲ ಮಾಡಿ ಕನ್ನಡ ಶಾಲೆಗಳು ಉಳಿಬೇಕು ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ದುಡ್ಡುಗೋಸ್ಕರ ನಾಟಕ ಮಾಡ್ತಿದ್ದಾರೆ ಅಂತ ನೆಗೆಟಿವ್ ಕಮೆಂಟ್ ಮಾಡ್ತಿರಲ್ಲ. ನಿಮ್ಮಂಥವ್ರನ್ನೆಲ್ಲ ಏನು ಮಾಡಬೇಕು? ಇವ್ರಿಗೆ ದುಡ್ಡು ಮಾಡೋ ಆಸೆ ಇದ್ದಿದ್ರೆ ಇವ್ರು ಮಾಡೋ ಎಲ್ಲ ಕೆಲಸನೂ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಲಕ್ಷಾಂತರ ದುಡ್ಡು ಮಾಡ್ತಿದ್ರು. ಹೌದಲ್ವಾ? ಇನ್ನೂ ಸ್ವಲ್ಪ ವಿಕೃತ ಮನಸ್ಸಿನವರು ಇವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡ್ತಾರಂತೆ. ಇವಳು ಹುಡುಗಿ ತರ ಬಟ್ಟೆ ಹಾಕಲ್ಲ, ಹುಡುಗನ್ ತರ ಬಟ್ಟೆ ಹಾಕ್ತಾಳೆ ಅಂತ. ಈ ಸೋನು ಗೌಡ ಬಟ್ಟೆ ಬಿಚ್ಚಿ ಅರೆಬರೆ ಬೆತ್ಲೆಯಾಗಿ ರೀಲ್ಸ್ ಮಾಡಿ 1 ಮಿಲಿಯನ್ ಲೈಕ್ಸ್ ತಗೊಂತಾಳೆ. ಅದನ್ನ BTV ಅವರು ಅಂದ್ರೆ ಬರ್ಗೆಟ್ TV ಅವರು ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ. ಸಾಲದಕ್ಕೆ ಬಿಕ್ನಿ ಹಾಕೋದು ತಪ್ಪ ಅನ್ನೋದು ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾರೆ. ಹಾಕೊಳ್ಳೋದು ತಪ್ಪ. ನಮ್ಮ ಎಂಜಾಯ್ಗೋಸ್ಕರ ಬಂದಿದೀವಿ ಅಂತಂದ್ರೆ ಬಿಕಿನಿ ಹಾಕ್ಲೇಬೇಕಲ್ಲ. ಸೊಸೈಟಿ ಅಥವಾ ಜನರೇಷನ್ ಅಪ್ಡೇಟ್ ಆಗ್ತಿರುವಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಇಂಥವ್ರನ್ನೆಲ್ಲ ಬಿಟ್ಟು ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತಾರೆ ಅಂಥವ್ರನ್ನ ಹುಡುಗನ್ ತರ ಬಟ್ಟೆ ಹಾಕ್ತೀಯಾ, ಹುಡುಗಿ ತರ ಬಟ್ಟೆ ಹಾಕ್ತೀಯಾ ಅಂತ ನೆಗೆಟಿವ್ ಕಮೆಂಟ್ ಮಾಡ್ತೀರಲ್ಲೋ. ಅಯ್ಯೋ ಪಾಪಿಗಳ. ನಿಮ್ಮ ಕೆಲಸ ಸರಕಾರಿ ದೇಗುಲಗಳಿಗೆ ಅಂದ ಕಾಣುವಂತೆ ಮಾಡುವುದು, ಬ್ರ್ಯಾಕೆಟಲ್ಲಿ ಬಣ್ಣ ಹಚ್ಚುವುದು ನಿಮ್ಮ ಕೆಲಸ. ಅದನ್ನು ಬಿಟ್ಟು ಈ ಥರ ರೀಲ್ಸ್ ಮಾಡುವುದು ಎಷ್ಟು ಸರಿ? ನಿಮ್ಮ ಘನತೆಗೆ ಈ ರೀತಿ ಮಾಡುವುದು ಎಷ್ಟು ಸರಿ? ಇವನ್ಯಾರೋ ನೀರು ಹಾಕ್ದಂಗೆ ಕುಡಿದ್ಬಿಟ್ಟವೇ ಅಂಕಲ್ಲು. ಅದು ಅವ್ರ ಕೆಲಸ ಅಲ್ಲ ಅಂಕಲ್ಲು. ಈ ಅಂಕಲ್ಗೆ ಇಷ್ಟು ದಿನ ಆದರೂ ಗೊತ್ತೇ ಆಗಿಲ್ಲ ಅನ್ಸುತ್ತೆ ಅವ್ರು ಮಾಡ್ತಿರೋದು ಸಮಾಜ ಸೇವೆ ಅಂತ. ಅವ್ರಿಗೆ ಯಾರೋ ಪೇಂಟ್ ಮಾಡೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟವ್ರೆ ಅಂತ ಅನ್ಕೊಂಡ್ಬಿಟ್ಟವ್ರೆ ಈ ಅಂಕಲ್ಲು. ಫೇಮಸ್ ಆಗೋವರೆಗೂ ಗೌರ್ಮೆಂಟ್ ಸ್ಕೂಲ್ಗೆ ಪೇಂಟ್ ಮಾಡಿದ್ಲು, ವಿಡಿಯೋ ಮಾಡಿಕೊಂಡು ಫೇಮಸ್ ಆದ್ಲು. ಇವಾಗ ಆ ಕಡೆ ಮುಖನೂ ಆಗ್ತಾ ಇಲ್ಲ. ನಿನ್ ಮೊಕ್ಕೆ. ಇವಳ್ಯಾರೋ ಲಾಕ್ಡೌನ್ ನಲ್ಲಿ ಅರಳಿದ ಮೊಗ್ಗು ಅನ್ಸುತ್ತೆ. ಪೇಂಟ್ ಮಾಡೋದು ಮುಗಿದ್ಮೇಲೆ ಅವ್ರು ಯಾಕೆ ಅಲ್ಲಿರ್ತಾರೆ ಮಹಾತಾಯಿ? ಅವ್ರ ಕೆಲಸ ಆಯ್ತಾ? ಅವ್ರು ಬೇರೆ ಸ್ಕೂಲ್ಗೆ ಹೋಗ್ತಾರೆ ಪೇಂಟ್ ಮಾಡೋಕ್ಕೆ. ಅಲ್ಲೇ ಜಾಂಡ ಊರಕ್ಕೆ ಬಂದಿರಲ್ಲ, ತಿಕ್ಕ ಗೊತ್ತಿರಲ್ಲ, ಮಕ ಗೊತ್ತಿರಲ್ಲ, ಕಮೆಂಟ್ ಮಾಡ್ಬಿಡ್ತವೆ. ಯಾವ ಇವೆಲ್ಲ? ಇನ್ ಸ್ವಲ್ಪ ಜನರು ನಿಮ್ಮಂತವ್ರು ಬಿಗ್ ಬಾಸ್ಗೆ ಬರ್ಬೇಕು ಅಂತ ಕಮೆಂಟ್ ಹಾಕ್ತಾವ್ರೆ. ಏನು ಮಾತು ಅಂತ ಆಡ್ತಿರಲ್ಲ. ನಗ್ಬೇಕು ಅಳ್ಬೇಕು ನಂಗೊಂದು ಅರ್ಥ ಆಗ್ತಾ ಇಲ್ಲ. ಮಾತೇ ಇಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ಹುಚ್ಚರ ಸಂತೆ. ಒಳಗ್ ಹೋಗೋರು ಕರೆಕ್ಟಾಗಿ ಇದ್ರೂ ಒಳಗ್ ಹೋದ್ಮೇಲೆ ತಮ್ಮಷ್ಟಕ್ಕೆ ತಾವೇ ಹುಚ್ಚರಾಗ್ಬಿಡ್ತಾರೆ. ಆಗಿಲ್ಲ ಅಂದ್ರೆ ಇವರೇ ಮಾಡ್ಬಿಟ್ಟು ಕಳಿಸ್ತಾರೆ. ಇಂಥ ಹುಚ್ಚರ ಸಂತೆಗೆ ಕಳಿಸ್ಬೇಕು ಅಂತ ಅನ್ಕೊಂತಿರಲ್ರು. ಎಲ್ಲ ಓಕೆ, ಆದ್ರೆ ಇವ್ರು ಯಾಕೆ ನಾವಿ ಆಪ್ನ ರೆಫರ್ ಮಾಡಿದ್ರು? ಹೌದಲ್ವಾ? ನಾನ್ ಹೇಳ್ತೀನಿ ಕೇಳು. ಈ ಆಪ್ನ ರೆಫರ್ ಮಾಡಿದ್ರೆ ಪರ್ ರೆಫರ್ 100 ರೂಪೀಸ್ ಸಿಗುತ್ತೆ. ಸ್ವಲ್ಪ ಜನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇಷ್ಟು ಅಂತ ಅಮೌಂಟ್ ಸಿಗುತ್ತೆ. ಸೊ ಬಂದಿರೋ ದುಡ್ಡಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗುತ್ತಲ್ಲ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅಷ್ಟೇ.
ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಹಾಕಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.